ನ್ಯಾಯಬೆಲೆ ಅಂಗಡಿಯಲ್ಲಿ ತೂಕದಲ್ಲಿ ಮೋಸ ಮಾಡಿರುವಂತಹ ಘಟನೆಯೊಂದು ಬೆಂಗಳೂರು ದಕ್ಷಿಣದ ಅಂಜನಾಪುರದಲ್ಲಿ ನಡೆದಿದೆ. ಸಾರ್ವಜನಿಕರ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ರೇಷನ್ ಅಂಗಡಿಯ ತೂಕದಲ್ಲೂ ಕೂಡ ವಂಚನೆ. ಅಕ್ಕಿ ಕೊಡುವಾಗ ರೆಡ್ ಹ್ಯಾಂಡ್ ಆಗಿ ಸ್ಥಳೀಯರ ಕೈಗೆ ತಗಲಾಕೊಂಡಿದ್ದಾನೆ ವ್ಯಕ್ತಿ. ಬೆಂಗಳೂರು ದಕ್ಷಿಣದ ಅಂಜನಾಪುರದಲ್ಲಿ ನಡೆದಂತಹ ಘಟನೆ ಇದಾಗಿದೆ. 10 ಕೆಜಿ ಅಕ್ಕಿ 9 ಕೆಜಿ ಅಕ್ಕಿ ಕೊಟ್ಟಿದ್ದಂತೆ ಮಾಲೀಕ. ರೇಷನ್ ಪಡೆಯಲು 50 ರೂಪಾಯಿ ವಸೂಲಿ ಮಾಡ್ತಾ ಇದ್ದಂತಹ ಆರೋಪ ಕೂಡ ಈತನ ಮೇಲಿದೆ. ರೇಷನ್ ಅಂಗಡಿಯ ಸಿಬ್ಬಂದಿಯ ವಿರುದ್ಧ ಜನರು ವ್ಯಾಪಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸ್ಥಳಕ್ಕೆ ಆಹಾರ ಇಲಾಖೆಯ ಅಧಿಕಾರಿಗಳು ಬರುತ್ತಾರೆ. ಗ್ರಾಹಕರಿಂದ ದೂರನ್ನು ಕೂಡ ಸ್ವೀಕರಿಸಿದ್ದಾರೆ. ಅಕ್ಕಿಯ ಮೂಟೆ ಮತ್ತು ತೂಕವನ್ನು ಅಧಿಕಾರಿಗಳು ಪರಿಶೀಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ಕಿ ಕೊಡುವಂತಹ ಸಂದರ್ಭದಲ್ಲಿ ತೂಕದಲ್ಲಿ ವಂಚನೆ ಮಾಡಿ ಸ್ಥಳೀಯರ ಕೈಗೆ ನ್ಯಾಯಬೆಲೆ ಅಂಗಡಿಯ ಮಾಲೀಕ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿರುವಂತಹ ಘಟನೆ ಇದೆ. ಅದು 50 ರೂಪಾಯಿ ದುಡ್ಡು ಬೇರೆ ಕೊಡ್ಬೇಕು ನಿಮಗೆ. ಅದು ಈಸ್ಕೊಂಡು ಹಾಳಾಗೋಗ್ರಿ ನಾನು ಹೋದ ತಿಂಗಳು ಹೇಳಂದ ತಾನೆ. ಅವ್ರು ಎಷ್ಟ ಈಸ್ಕೊಂಡು ಹಾಳಾಗೋಗ್ರಿ ಅಂತ ಹೇಳಂದಲ್ಲ ನಾನು. ತೂಕದಲ್ಲೇನೆ ಕೊಡಿತಾ ಇದ್ದೀರಾ. ಹತ್ತು ಕೆಜಿ 1 ಕೆಜಿ ಹೊಡಿ. ಜನರಿಗೆ ಅಕ್ಕಿ ಭಾಗ್ಯ ಕೊಡ್ತೀವಿ ಅಂತ ಹೇಳಿದ್ದ ಸರ್ಕಾರ ಇದೀಗ ಅಕ್ಕಿ ಕೂಡ ಕೊಡ್ತಾ ಇಲ್ಲ, ಜೊತೆಗೆ ಹಣ ಕೂಡ ಸಿಗ್ತಾ ಇಲ್ಲ. ಈಗಾಗಲೇ ಸುಮಾರು ಡಿಪೋಗಳಲ್ಲಿ ಅಕ್ಕಿ ಸ್ಟಾಕ್ ಇದ್ರೂ ಕೂಡ ಸರ್ವರ್ನ ಸಮಸ್ಯೆ ಎದುರಾಗ್ತಾ ಇದೆ. ಸೊ ಹಾಗಾಗಿ ಅವರಿಗೆ ಅಕ್ಕಿಯನ್ನು ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ಅಂಜನಾಪುರದ ಒಂದು ನ್ಯಾಯಬೆಲೆ ಅಂಗಡಿಯ ಮುಂಭಾಗದಲ್ಲಿದ್ದೇನೆ, ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಕೂಡ ಸರ್ವರ್ನ ಸಮಸ್ಯೆ ಕೂಡ ಎದುರಾಗಿದೆ. ಹಾಗಾಗಿ ಇಲ್ಲಿ ಅವರ ದಾಖಲೀಕರಣ ಮಾಡಿಕೊಂಡು ಅವರಿಗೆ ಅಕ್ಕಿಯನ್ನು ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಬೆಳಿಗ್ಗೆಯಿಂದಲೂ ಕೂಡ ಸುಮಾರು ಜನ ಬಂದು ವೇಟ್ ಮಾಡ್ತಾ ಇರ್ತಾರೆ, ಕ್ಯೂನಲ್ಲಿ ನಿಂತಿರ್ತಾರೆ. ಆದರೆ ಅಕ್ಕಿ ಸಿಗದೆ ಮತ್ತೆ ಮನೆಗಳಿಗೆ ವಾಪಸ್ ಆಗುವಂತಹ ಒಂದಿಷ್ಟು ಪ್ರಕ್ರಿಯೆ ಅಂದರೆ ಘಟನೆಗಳು ಕೂಡ ಆಗ್ತಾ ಇದ್ದಾವೆ. ಸುಮಾರು ದಿನಗಳಿಂದ ಕೂಡ ಇಂತಹದ್ದೇ ಸಮಸ್ಯೆ. ಸೊ ಸುಮಾರು ಕಾರ್ಡುದಾರರು ಕೂಡ ಇದೀಗ ಅಕ್ಕಿ ಸಿಗದೆ ವಾಪಸ್ ಆಗ್ತಾರೆ. ಜೊತೆಗೆ ಅಕ್ಕಿಯ ಬದಲಿಗೆ ಒಂದಿಷ್ಟು ಹಣವನ್ನು ಕೊಡುವಂತಹ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಆಹಾರ ಇಲಾಖೆ ಕೂಡ ಮುಂದಾಗಿದೆ. ಆದರೆ ಆ ಹಣವು ಕೂಡ ಜನರಿಗೆ ಸಿಗ್ತಾ ಇಲ್ಲ. ಮಾತಾಡಿಸ್ತೀನಿ. ಅಮ್ಮ ಹೇಳಿ, ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ರಿ ನೀವು? ನಾವು ಬೆಳಿಗ್ಗೆ ಒಂದು 8:30 ಸಿಗ್ಲಿಲ್ಲ. ಗಲಾಟೆ ಅಂಟ್ಕೊತು ಹೋದೋ ತಿರ್ಗಾ ಬಂದು. ಈ ಸರ್ವರ್ ಸಮಸ್ಯೆಯಿಂದ ಎಷ್ಟೊತ್ತಿಂದ ವೇಟ್ ಮಾಡಾಕತ್ತಿದ್ರಿ? ಹೇಳಕ್ಕಾಗಲ್ಲ, ಅದ್ ಬಂದಾಗ ಅವ್ರು ಕೊಡ್ತಾರೆ. ಆ ಸರ್ವರ್ ಬಂದಾಗ ಅವ್ರು ಕಾರ್ಡ್ ಅಂದ್ರೆ ವಾಪಸ್ ಮನೆಗೆ ಹೋಗ್ಬೇಕು. ಇಲ್ಲಿ ಬನ್ನಿ. ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ರಿ? ಇಲ್ಲಿ ಬನ್ನಿ. 10 ಗಂಟೆಯಿಂದ ವೇಟ್ ಮಾಡ್ತೀವಿ, ಸರ್ವರ್ ಇಲ್ಲ. 10 ಗಂಟೆಯಿಂದ ವೇಟ್ ಮಾಡ್ತೀವಿ, ಸರ್ವರ್ ಇಲ್ಲ. ಏನು ಮಾಡೋದು ಪಾಪ. ಸರ್ವರ್ ಇಲ್ಲ ಅಂದರೆ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಜಗಳ ಮಾಡ್ತೀವಿ. ಅದಕ್ಕೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಪಾಪ ಕೊಡೋರಿಗೆ ಅಷ್ಟೇ. ದುಡ್ಡಾದ್ರೂ ಬಂತ? ದುಡ್ಡು ಅಕ್ಕಿ ಬದಲಿಗೆ ಹಣ ಕೊಡ್ತೀವಿ ಅಂತ ಹೇಳ್ತಿದ್ರು. ಏನಪ್ಪ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಈಗಾಗಲೇ ಗಮನಿಸ್ತಾ ಇದ್ರಿ, ಸುಮಾರು ಜನ ಇಲ್ಲೇ ವೇಟ್ ಮಾಡ್ತಾ ಇದ್ದಾರೆ, ಕ್ಯೂನಲ್ಲಿದ್ದಾರೆ. ಬೆಳಗ್ಗಿಂದು ಕೂಡ ಬಂದು ಕ್ಯೂನಲ್ಲಿ ನಿಂತಿದ್ದಾರೆ. ಕೆಲವರಿಗೆ ಅಕ್ಕಿ ಸಿಗ್ತಾ ಇಲ್ಲ. ಅಕ್ಕಿ ಡಿಪೋಗಳಲ್ಲಿ ಇದ್ರೂ ಕೂಡ ಕಾರ್ಡ್ದಾರರಿಗೆ ಸರ್ವರ್ ಸಮಸ್ಯೆಯಿಂದಾಗಿ ಅಕ್ಕಿ ಸಿಗ್ತಾ ಇಲ್ಲ. ಇನ್ನು ಕೆಲವರಿಗೆ ಅಕ್ಕಿ ಬದಲಿಗೆ ಹಣವನ್ನು ಕೊಡ್ತೀವಿ ಅಂತ ಹೇಳಿತ್ತು ಇಲಾಖೆ, ಆದರೆ ಆ ಒಂದು ಹಣ ಕೂಡ ಸಿಗ್ತಾ ಇಲ್ಲ. ಸುಮಾರು ಜನ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಹಾಗೆ ಇನ್ನೂ ಕೂಡ ಮುಂದೆ ಬಿಸಿಲಿಗೆ ಆಗದೆ ಕೆಲವರು ನೆರಳಿನ ಆಶ್ರಯವನ್ನು ಪಡೆದು ಕೂತ್ಕೊಂಡಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಇಲ್ಲಿ ಅಕ್ಕಿಯನ್ನು ಪಡೆಯೋದಕ್ಕೆ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಅಮ್ಮ, ನೀವು ಎಷ್ಟೊತ್ತಿಂದ ವೇಟ್ ಮಾಡಿದ್ರಿ? ಸರ್ವರ್ ಸಮಸ್ಯೆನೇ ವೇಟ್ ಮಾಡ್ತಿರೋದಾ? ಸರ್ವರ್ ಸಮಸ್ಯೆಯಿಂದ ಅಥವಾ ಬೇರೆ ಇಶ್ಯೂನ? ಜನ ಅಂದರೆ ಜನ ಇರ್ತಾರೆ ಯಾವಾಗ್ಲೂ. ಅಂದರೆ ಇವರು ಏನು ಅಂದರೆ ಅವರು 1 ದಿವಸ ಕೊಡ್ತೀವಿ, 3 ದಿವಸ ಇವಾಗ 3 ದಿವಸ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ 1 ವಾರ ಕೊಟ್ಟರೆ ಜನ ಇಷ್ಟು ಜನ ಆಗಲ್ಲ. ಅವಾಗ ಬಂದು ತೊಗೊಂಡೋಗ್ಬಿಡ್ತಾರೆ, ಫ್ರೀ ಟೈಮಲ್ಲಿ ಬಂದು ತೊಗೊಂಡೋಗ್ಬಿಡ್ತಾರೆ. ಇದು ಏನಾಗಿದೆ ಅಂದರೆ 3 ದಿವಸ ಅಂದಾಗ ಕೆಲ್ಸಕ್ಕೆ ಹೋಗೋರೆಲ್ಲ ರಜೆ ಹಾಕ್ಕೊಂಡು ಬೆಳಗ್ಗೆನೇ ಬಂದು ನಿಂತ್ಕೊಂಡು ನಮಗೇನು ಅಂದರೆ ರೇಷನ್ ತೊಗೊಳೋದು ಒಂದು ಸಾಧನೆ ಥರ ಆಗೋಗ್ಬಿಟ್ಟಿದೆ. ಈಗ ಬಂದು ನಿಂತ್ಕೋಬೇಕು, ಅದು ಬೇಗ ಹೋಗ್ಬೇಕು. ಎಷ್ಟೋ ಜನ ಟಿಫನ್ ತಿಂದೇ ಬಂದು ನಿಂತಿದ್ದಾರೆ ಇಲ್ಲಿ ಮಕ್ಕಳು. ತಾವೆಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀವಿ? ನಾವು ಇದೇ ಊರಿನವರೇ ಸ್ವಾಮಿ, ವರ್ಷ ಅಲ್ಲ. ಬೆಳಗ್ಗೆ ಒಂದು 7:45 ಬಂದವನು, ಇಲ್ಲೇ ಇದ್ದೀವಿ. ಇಲ್ಲಿಂದ ಲೈನ್ ಮುಂದೆ ಹೋಗಿಲ್ಲ ನೋಡಿ. ಸರ್ವರ್ ಇದ್ರೂ ಇವ್ರು ಸರ್ವರ್ ಇಲ್ಲ ಅಂತ ಹೇಳ್ಬಿಟ್ಟು ಬ್ರೇಕ್ ಮಾಡ್ತಾರೆ.
ಬ್ರೇಕ್ ಮಾಡಿದ್ರೆ ನಾವು ಯಾವಾಗ ತೊಗೊಂಡು ಮನೆಗೆ ಹೋಗೋದು, ಕೆಲಸಗಳಿಗೆ ಹೋಗೋರು ಹೇಗೆ? ಒಂದಿನ ರಜೆ ಹಾಕಿರ್ತೀವಿ, ಸರ್ಕಾರ ಕೆಟ್ಟಾಯಿತು ಅಂತ 2 ಗಂಟೆಗೆ ಸ್ಟಾಪ್ ಮಾಡಿ ಹೋದರೆ 5 ಗಂಟೆ 6 ಗಂಟೆ ಆದರೂ ಸರ್ವರ್ ಬರಲ್ಲ ಅಂತ ಹೇಳ್ತಾರೆ. ಗಮನಿಸ್ತಾ ಇದ್ದೀರಿ ಈಗಾಗಲೇ ಸುಮಾರು ಜನ ಈ ಕಡೆ ಕೆಳಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ಅಕ್ಕಿಯನ್ನು ಪಡೆಯೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ನಡೆಸುವಂತಹ ಸ್ಥಿತಿ ಇದೆ. ಸೊ ಗಮನಿಸ್ತಾ ಇದ್ದೀರಿ, ಸುಮಾರು ಜನ ಬೆಳಗ್ಗಿಂದನೇ ಬಂದಿರ್ತಾರೆ. ಇಲ್ಲಿ ಸುಮಾರು ಕ್ಯೂ ಇರೋದ್ರಿಂದಾಗಿ ಅನಿವಾರ್ಯವಾಗಿ ಅವರು ವೇಟ್ ಮಾಡಲೇಬೇಕಾಗುತ್ತೆ. ಆಗಾಗ ಸರ್ವರ್ ಕೈ ಕೊಡೋದು ಜೊತೆಗೆ ಒಂದಿಷ್ಟು ಬೇರೆ ಬೇರೆ ಇಶ್ಯೂಗಳು ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಅಕ್ಕಿಯನ್ನು ಪಡೆಯೋದೇ ಒಂದು ರೀತಿಯಲ್ಲಿ ಸವಾಲಿನ ಕೆಲಸ ಆಗಿದೆ ಇವರಿಗೆ. ಸೊ ಹಾಗಾಗಿ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳು ಗಮನವನ್ನು ಹರಿಸಬೇಕು. ಜೊತೆಗೆ ಇಲ್ಲಿ ಅಕ್ಕಿಯನ್ನು ಸಕ್ರಿಯವಾಗಿ ಯಾವುದೇ ಸಮಸ್ಯೆಗಳು ಇಲ್ಲದೆ ಗ್ರಾಹಕರಿಗೆ ತಲುಪಿಸುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಂಭು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸರ್ ಅದು ಫಸ್ಟ್ ಎಲ್ಲ 1 ದಿವಸ ಕೊಡೋರು, ಇವಾಗ ದೊಡ್ಡವರೆಲ್ಲ ನಮ್ಮ ಕಾರ್ಪೊರೇಟರ್ ಎಲ್ಲ ಮಾತಾಡಿ 3 ದಿವಸ ಕೊಡೋ ಥರ ಮಾಡಿದ್ದಾರೆ. ಈಗ 2 ತಿಂಗಳಿಂದ 3 ದಿವಸ ಕೊಡ್ತಿದ್ದಾರೆ. ಮೋಸ ಅದೇನಿಲ್ಲ, ಅದು ಕಡಿಮೆ, ಅದು ಮಾಮೂಲಿ ತೂಕದಲ್ಲಿ ಹೆಚ್ಚು ಕಡಿಮೆ ಬರುತ್ತೆ. ಆದರೆ 50 ರೂಪಾಯಿ ಕೊಡಿ ಅಂತ ಇವರೇ ಕೇಳ್ತಾರೆ. ಏನಕ್ಕೆ? ಅದು ತಮ್ಮಿಟ್ರೆ ನಮಗೆ ಫಸ್ಟೆಲ್ಲ 20 ರೂಪಾಯಿ ತೊಗೊಳ್ಳೋರು, ಈಗ ಆ್ಯಕ್ಚುಲಿ 50 ರೂಪಾಯಿ ತೊಗೊಳ್ತಾರೆ. 10 kgಗೆ 1 kg ಕಡಿಮೆ. ನಾವು ಹೋದ ತಿಂಗಳು ಲಾಸ್ಟ್ ಮೂಮೆಂಟ್ ಇನ್ನೊಂದು 10 kgನೋ 20 kgನೋ ಕೊಡುವಾಗ ತೂಕ ಹಾಕಿದ್ದಾರೆ. ಆಗ ಒಂದು 10 kgಗೆ 1 kg ಕಡಿಮೆ ಬಂದಿದೆ. ಆಗ ನಾನು ನೋಡಿದೆ, ನಾನು ಚೆಕ್ ಮಾಡಿದೆ, ಅದು ಮಾತಾಡಲಿಲ್ಲ. ಆಗ ಈ ತಿಂಗಳು 5 ಗಂಟೆಯಿಂದ ಜನ ಕ್ಯೂವಲ್ಲಿ ನಿಂತಿದ್ದಾರೆ. 7 ಗಂಟೆಗೆ ನನಗೆ ಫೋನ್ ಬರುತ್ತೆ, ಹಿಂಗೆ 10 kgಗೆ 1 kg ಕಡಿಮೆ ಕೊಡ್ತಾ ಇದ್ದಾರೆ, ನೀವು ಸ್ವಲ್ಪ ಬರಬೇಕು ಅಂತ. ನಾನು ಬಂದು ನೋಡಿದಾಗ ಒಂದು 10 ಚೀಲ ಚೆಕ್ ಮಾಡಿ kgಗೆ 1 kg ಅಂದರೆ 20 kg ತೊಗೊಂಡ್ರೆ 18 kg ಬರುತ್ತೆ. ನಾನು ತೂಕ ಮಾಡಿದೆ, ಬೇರೆ ತಕಡಿ ತರಿಸಿ, ಬೇರೆ ಚಿಕನ್ ಅಂಗಡಿ ತಕಡಿ ತರಿಸಿ ನಾನು ತೂಕ ಮಾಡಿದಾಗ ಎಲ್ಲ ಚೀಲದಲ್ಲೂ 1 kg 10 kg ಒಂದೇ ದಿನ ಕೊಡೋದವರು ಅಕ್ಕಿ. ಅವರು ಒಂದು ವಾರ ಕೊಟ್ಟರೆ ಏನೋ ಸ್ವಲ್ಪ ಜನಗಳು ಕೆಲ್ಸಕ್ಕೆ ಹೋಗೋರು ಬರೋರು ಮಾಡ್ತಾರೆ. ಎಲ್ಲರೂ ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದಾರೆ. ಇವ್ರು ನೋಡಿದ್ರೆ ಒಂದೇ ದಿನದಲ್ಲಿ ಕೊಟ್ಬಿಟ್ಟು ಮಾರನೇ ದಿನ ಬಂದರೆ ಇರಲ್ಲ ಅಕ್ಕಿ, ಬಾಕ್ಲು ಹಾಕ್ಬಿಟ್ಟು ಹೋಗಿರ್ತಾರೆ. ಆಮೇಲೆ ಬಂದಾಗ 50 ರೂಪಾಯಿ ಕೇಳ್ತಾರೆ ಒಂದು ಕಾರ್ಡ್ಗೆ. 30 ರೂಪಾಯಿ ಕೊಡ್ತಾರೆ, ಬೇಡ ಅಂತಾರೆ, 50 ರೂಪಾಯಿ ಕೇಳ್ತಾರೆ. ನಾವು 9 ಗಂಟೆಯಿಂದ ನಿಂತಿದ್ದೀರಿ. ನಾವು ಶುಗರ್ ಪೇಷೆಂಟ್ಗಳು ನೋಡಿ, ಅಕ್ಕಿ ಕೊಡ್ತಾ ಇಲ್ಲ. ಮೊದಲು 30 ರೂಪಾಯಿ ತಗೊಂಡ್ರು, ಇವಾಗ 50 ರೂಪಾಯಿ ತಗೊತಾರೆ. ಜನ ನೋಡಿ ಇಷ್ಟು ಜನ ನಿಂತವ್ರೆ, ಕೊಡೋದು ಲೇಟು, ಜಗಳ ಇದು ಮಾಡ್ತಾರೆ. ನಾವು 9 ಗಂಟೆನಿಂದ ನಿಂತಿದ್ದೀರಿ. 9 ಗಂಟೆನಿಂದ ನಿಂತು ನೋಡಿ ಇನ್ನೂ ಕೊಡೋದ್ರಾಗೆ ಇದು ಮಾಡ್ತಾವ್ರೆ. 50 ರೂಪಾಯಿ ತಗೊತಾರೆ, 30 ರೂಪಾಯಿ ತಗೊತಾ ಇದ್ದವ್ರು ಇವಾಗ 50 ರೂಪಾಯಿ ತಗೊತಾವ್ರೆ. ಹಿಂಗೆ ಲೈನೊಳಗೆ ನಿಲ್ಲಿಸಿ ಸಾಯಿಸ್ತಾರೆ. ಫ್ರೀ ಅಕ್ಕಿಗೂ ಹಣ ಕೊಡಲೇಬೇಕು. ಕೊಡಲೇಬೇಕು. 30 ರೂಪಾಯಿ ತಗೊತಾ ಇದ್ರು ಮುಂದೆ, ಇವಾಗ 50 ರೂಪಾಯಿ ತಗೊತಾರೆ. ಕೊಟ್ಟಿಲ್ಲ ಅಂದ್ರೆ ಇಲ್ಲ, ಕೊಡಂಗಿಲ್ಲ, ವಾಪಸ್ ಇರ್ತಾರೆ. ಹೌದು, ಇಲ್ಲಿ ಜನ ಜಾಸ್ತಿ ಇರ್ತಾರೆ, ಕೆಲಸಕ್ಕೆ ಹೋಗೋರು ಇರ್ತಾರೆ. ನೋಡಿ, ನಮ್ಗೆ ಶುಗರ್ ಪೇಷೆಂಟು, ಇನ್ನು ನಾಷ್ಟ ಎಲ್ಲ ಲೈನಾಗಿದ್ದೀರಿ, ಇನ್ನೂ ರೇಷನ್ನೇ ಕೊಟ್ಟಿಲ್ಲ. ಎಷ್ಟು ಗಂಟೆ ವೇಟ್ ಮಾಡ್ತಾರೆ? ನಾವು 9 ಗಂಟೆನಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಕೆಲಸಗಳನ್ನೆಲ್ಲ ಬಿಟ್ಟು ಕೆಲಸ ಬಿಟ್ಟು ನೋಡಿ, ಶುಗರ್ ಪೇಷೆಂಟ್ಗಳು ನಾಷ್ಟ ಇಲ್ಲ ನೋಡಿ, ತಲೆ ಸುತ್ತು ಬರ್ತೈತೆ, ಇಲ್ಲಿ ನಿಂತಿದ್ದೀರಪ್ಪೆ. ಈಗ ಅಕ್ಕಿ ಬದಲಿಗೆ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ರು, ಹಣ ಆದರೂ ಬರ್ತಾ ಇಲ್ಲ? ಹಣ ಬರ್ತಾ ಇಲ್ಲ, ಹಣನೂ ಬರ್ತಾ ಇಲ್ಲ, ಏನಿಲ್ಲ. ಅವಾಗ ಒಬ್ರಿಗೆ 5 kg ಕೊಡ್ತಾವ್ರೆ. 5 kgನಲ್ಲಿ ತೂಕ ಕಡಿಮೆ ಬರ್ತೈತೆ ಅಂತವ್ರೆ. ನಾವು ಮಾತ್ರ ತೂಕ ಹಾಕಿಲ್ಲ, ತಗೊಂಡೋಗಿ ಇದೇ ಥರನೇ ಕೊಡ್ತಾ ಇದ್ದಾರೆ. ಈ ಅಕ್ಕಿನ ತಗೊಳ್ಳಿಕ್ಕೆ ಎಷ್ಟು ಸರ್ಕಸ್ ಮಾಡ್ಬೇಕು? ನಾವು ಅಕ್ಕಿ ತಗೊಳ್ಳೋದಕ್ಕೆ ತಲೆ ಸುತ್ತು ಬಿಡೋ ಮೂಮೆಂಟ್ ಆಗಿದ್ದೀರಿ ನಾವು ಇವಾಗ. ಶುಗರ್ ದೇವರು ಹೊರ ಕೊಟ್ಟರು, ಪೂಜಾರಿ ಹೊರ ಕೊಡಲಿಲ್ಲ ಅನ್ನಂಗಾಯಿತು. ಬಹಳಷ್ಟು ಯೋಜನೆಗಳು ಸರ್ಕಾರ ಏನೋ ಘೋಷಣೆ ಮಾಡಿಬಿಡುತ್ತೆ, ಬಟ್ ಜನರ ಕೈ ತಲುಪುವಂತಹ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳಿರುತ್ತೆ. ಸರ್ಕಾರ ಈ ರೀತಿಯ ಸಮಸ್ಯೆಗಳ ಬಗ್ಗೆ ಗಮನವನ್ನು ಹರಿಸುವುದು ಅತ್ಯಂತ ಅವಶ್ಯಕವಾಗಿದೆ.